ಶುಭ ಮಧ್ಯಾಹ್ನ. ನನ್ನ ಹೆಸರು ಬಿ ತೇಜಸ್ವಿನಿ. ನಾನು ಓದುತ್ತಿರುವುದು 9ನೇ ತರಗತಿ. ಇವತ್ತು ನಾನು ರಾಷ್ಟ್ರೀಯ ಹಬ್ಬಗಳನ್ನು ಕುರಿತು ಮಾತನಾಡುತ್ತೇನೆ. ಸೊ ಕಾಮನ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ರಾಷ್ಟ್ರೀಯ ಹಬ್ಬಗಳು ಅಂತಂದರೆ ಯಾವ್ಯಾವು, ಯಾಕೆ ಆಚರಣೆ ಮಾಡ್ತಾರೆ, ಯಾಕಿಲ್ಲ, ಹೇಗೆ ಬಂತು ಅಂತೇಳಿ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ. ಸೊ ನಾನು ಸ್ವಲ್ಪ ನಿಮಗೆ ಮಾಹಿತಿ ತಿಳಿಸೋಕ್ಕೆ ನಾನು ಬರ್ತಾ ಇದ್ದೀನಿ. ಸೊ ಭಾರತದಲ್ಲಿ ಹಲವಾರು ಧರ್ಮಗಳು ಇವೆ, ಹೌದಾ? ಹಲವಾರು ಧರ್ಮಗಳಿವೆ. ಆದರೆ ನಮ್ಮ ರಾಷ್ಟ್ರೀಯ ಹಬ್ಬಗಳ ದಿನದಂದು ಎಲ್ಲರೂ ಒಗ್ಗಟ್ಟಿನಿಂದ ಯಾವುದೇ ಜಾತಿ, ಕುಲ, ಮತ, ಧರ್ಮ ಯಾವುದೇ ಭೇದವಿಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸುವ ಹಬ್ಬಗಳೇ ಈ ರಾಷ್ಟ್ರೀಯ ಹಬ್ಬಗಳು. ಸೊ ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವ ಅಂತ ಇವಾಗ ಎಲ್ಲರೂ ಸ್ಪೀಚ್ ಮಾಡಿದ್ರು ಎಲ್ಲರಿಗೂ ಗೊತ್ತೇ ಇರುತ್ತೆ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಂಡ್ ಗಾಂಧಿ ಜಯಂತಿ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ. ಸೊ ಫಸ್ಟ್ನೇದಾಗಿ ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಆಗಸ್ಟ್ 15ರಂದು ನಮ್ಮ ಆಚರಿಸ್ತೀವಿ. ಯಾಕೆ ಬಂತು, ಹೆಂಗೆ ಬಂತು ಅಂತೇಳಿ ನಾನು ಹೇಳ್ತೀನಿ ಕೇಳ್ರಿ. ಯಾಕಂದರೆ ಆಗಸ್ಟ್ 15, 1947ರಂದು ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ಬಂದಿದೆ, ಹೌದಾ? ಸ್ವಾತಂತ್ರ್ಯ ಯಾಕೆ ಹೆಸರು ಬಂದಿದೆ ಅಂತಂದರೆ ಹೆಸರಲ್ಲೇ ಇದೆ ಸ್ವಾತಂತ್ರ್ಯ ಅಂತಂದರೆ ಫ್ರೀಡಮ್. ನಮ್ಮ ಇಂಡಿಯಾ ಭಾರತಕ್ಕೆ ಫ್ರೀಡಮ್ ಬಂದಿದೆ. ಅಂದರೆ ಫಸ್ಟ್ ನಮ್ಮ ಭಾರತೀಯರನ್ನು ಬ್ರಿಟಿಷರು ರೂಲ್ ಮಾಡ್ತಿದ್ರು, ಹೌದಾ? ಎಲ್ಲರಿಗೂ ಗೊತ್ತೇ ಇರುತ್ತೆ, ಕಾಮನ್ ಆಗಿ ನಾನು ಹೇಳ್ತಿದ್ದೀನಿ ಅಷ್ಟೇ. ಬ್ರಿಟಿಷರು ನಮ್ಮ ಭಾರತವನ್ನು ರೂಲ್ ಮಾಡ್ತಿದ್ರು. ಆವಾಗ ನಮ್ಮ ಭಾರತರೆಲ್ಲರೂ ಅವರು ಬ್ರಿಟಿಷರ ಕೆಳಗೆ ಸರ್ವೆಂಟ್ಸ್ ಆಗಿದ್ರು, ಅಂದರೆ ಗುಲಾಮರಾಗಿದ್ರು, ಹೌದಾ? ಸೊ ಕೆಲವೊಬ್ಬರು ಎಲ್ಲ ಬೇರೆ ದೇಶಗಳೆಲ್ಲ ಗುಲಾಮ ದೇಶ ಅಂತ ಸಹ ಕರೀತಿದ್ದಾರೆ ಅವರು ನಮ್ಮನ್ನು. ಆಗ ನಮ್ಮ ಫ್ರೀಡಮ್ ಫೈಟರ್ಸ್ ಏನಿದ್ರಲ್ಲ, ಇವರು ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಇವರೆಲ್ಲರೂ ಸ್ಟ್ರೈಕ್ ಮಾಡಿದರು, ತುಂಬ ಹೋರಾಟ ಮಾಡಿದರು. ನಮ್ಮ ಸ್ವಾತಂತ್ರ್ಯ ಬರೋದಕ್ಕೋಸ್ಕರ ತುಂಬ ಹೋರಾಟ ಮಾಡಿ ಕೆಲವೊಬ್ಬರು ಜೈಲಿಗೆ ಸಹ ಹೋದರು. ಬ್ರಿಟಿಷರು ನಮ್ಮ ಭಾರತೀಯರನ್ನು ಕೆಲವೊಂದು ಸಲ ಗಲ್ಲಿಗೂಡನೂ ಏರಿಸಿದರು ಕೆಲವೊಬ್ಬರನ್ನು. ಸೊ ಇದೆಲ್ಲ ತುಂಬ ಮಾಡಿದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಹಾಗಾಗಿ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಎಂದು ನಾವು ಆಚರಿಸ್ತೀವಿ. ಅವರನ್ನು ಫ್ರೀಡಮ್ ಫೈಟರ್ಸ್ನ ಸಹ ನೆನೆಸ್ಕೊಳ್ಳೋದಕ್ಕೋಸ್ಕರ ನಾವು ಈ ಹಬ್ಬವನ್ನು ಆಚರಿಸ್ತೀವಿ. ಸೊ ಸೆಕೆಂಡ್ ಒನ್ ಈಸ್ ರಿಪಬ್ಲಿಕ್ ಡೇ. ಇದು ಅಂತೂ ತುಂಬ ಇಂಪಾರ್ಟೆಂಟ್ ಅಂತಲೂ ಹೇಳ್ಬೋದು. ಯಾಕಂದರೆ ಇಂಪಾರ್ಟೆಂಟ್ ಅಂದರೆ ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವ. ನಮಗೆ ಗಣರಾಜ್ಯೋತ್ಸವ ಅಂದರೆ ಈಗ ನಾವು January 26 ಅಂದು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ, ಹೌದಾ? 1950 January 26ರಂದು ನಮಗೆ ಕಾನ್ಸ್ಟಿಟ್ಯೂಷನ್ನು ಕೇಮ್ ಇಂಟು ಫೋರ್ಸ್ ಅಂತ ಹೇಳ್ತಾರೆ. ಸಂವಿಧಾನ ಜಾರಿಗೆ ಬಂದಿರುತ್ತೆ, ಹೌದಾ? ಸಂವಿಧಾನ ಅಂತಂದರೆ ಕಾನ್ಸ್ಟಿಟ್ಯೂಷನ್, ಇಂಗ್ಲೀಷಲ್ಲಿ ಕೂಡ ಕಾನ್ಸ್ಟಿಟ್ಯೂಷನ್ ಅಂತಾರೆ. ಅದು ಡೆಫಿನೇಷನ್ ಏನಂತಂದರೆ ದ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಕಾನ್ಸ್ಟಿಟ್ಯೂಷನ್ ಅನ್ನೋದು ಅದೊಂದು ಬುಕ್. ಆ ಬುಕ್ಕಲ್ಲಿ ನಮ್ಮ ರೂಲ್ಸ್ ಮತ್ತು ರೆಗ್ಯುಲೇಷನ್ಸು ಬರೆದಿರುತ್ತೆ. ಅಂದರೆ ಒಬ್ಬ ಭಾರತೀಯ ಪ್ರಜೆ ಆಗಿ ಹೇಗೆ ನಡ್ಕೋಬೇಕು, ಅವನು ಭಾರತದಲ್ಲಿದ್ದು ಹೇಗೆ ಜೀವನ ಮಾಡಬೇಕು, ಅವನು ಏ ಥರ ಮಾತಾಡಬೇಕು, ಅವನ ಹಕ್ಕುಗಳೇನು, ಅವನ ರೆಗ್ಯುಲೇಷನ್ಸು, ರೂಲ್ಸು, ಅವನು ಏನು ಅಂತೇಳಿ ಆ ಬುಕ್ಕಲ್ಲಿ ಬರೆದಿರುತ್ತೆ. ಆ ಬುಕ್ಕನ್ನು ಬರೆದವರು ಯಾರು ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರ್ತಿರೋದು ಆ ಬುಕ್ಕನ್ನು. ಸೊ ಅದಕ್ಕಾಗಿ ನಮಗೆ ಕಾನ್ಸ್ಟಿಟ್ಯೂಷನ್ ಬಂತು ಅನ್ನೋ ಕಾರಣದಿಂದ ನಾವು ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಅನ್ನು ನಾವು ಆಚರಿಸ್ತೀವಿ. ಸೊ ಲಾಸ್ಟ್ ಒನ್ ಈಸ್ ಗಾಂಧಿ ಜಯಂತಿ. ಅಕ್ಟೋಬರ್ 2ರಂದು ನಾವು ಮಹಾತ್ಮ ಗಾಂಧೀಜಿ ಅವರ ಹುಟ್ಟುಹಬ್ಬದ ವಿಶೇಷತೆಯನ್ನು ಗುರುತಿಸೋದಕ್ಕೆ ಮತ್ತು ಅವರನ್ನು ನೆನೆಸ್ಕೊಳ್ಳೋದಕ್ಕೆ ನಾವು ಈ ಗಾಂಧಿ ಜಯಂತಿಯನ್ನು ಆಚರಿಸ್ತೀವಿ, ಹೌದಾ? ಸೊ ಮಹಾತ್ಮ ಗಾಂಧೀಜಿ ಅಂದು ಕಾಮನ್ ಆಗಿ ಎಲ್ಲರಿಗೆ ಗೊತ್ತೇ ಇರುತ್ತೆ. ಮಹಾತ್ಮ ಗಾಂಧೀಜಿ ಅವರು ಎಷ್ಟು ಸರಳತೆಯಿಂದ ಇದ್ದರು, ಅವರು ಎಷ್ಟು ಸ್ವಚ್ಛತೆಯಿಂದ ಇದ್ದರು, ಅಹಿಂಸೆನೇ ಕೇಳ್ತಿದ್ರು, ಅಂದರೆ ಹಿಂಸೆನೇ ಕೊಡ್ತಿದ್ದಿಲ್ಲ, ಮತ್ತು ಅವರು ಎಷ್ಟು ಸತ್ಯನೇ ಮಾತಾಡ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅವೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದು ಮಹಾತ್ಮ ಗಾಂಧೀಜಿಯವರ ಅಭಿಪ್ರಾಯವಾಗಿದೆ. ಸೊ ನಾವು ಇಷ್ಟು ಹಬ್ಬಗಳನ್ನು ಯಾಕೆ ಆಚರಿಸ್ತೀವಿ ಅನ್ನೋದು ಅಂತ ಕೇಳಿಬಂದರೆ, ಈ ರಾಷ್ಟ್ರೀಯ ಹಬ್ಬಗಳನ್ನು ಮಾಡುವುದರಿಂದ ನಮ್ಮಲ್ಲಿ ದೇಶ ಪ್ರೇಮ ಮತ್ತು ದೇಶಭಕ್ತಿ ಹೆಚ್ಚಾಗುತ್ತದೆ ಮತ್ತು ಬೆಳೆಸುತ್ತದೆ. ಮತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟಿದ ಹಲವಾರು ಹೋರಾಟಗಾರರು, ಅಂದರೆ ಮಹನೀಯರು ಹೋರಾಟಗಾರರು ಹೇಳ್ದಲ್ಲ, ಲೈಕ್ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು. ಥ್ಯಾಂಕ್ ಯು.